ನೋಡಿ ಕ್ವಶನ್ನು, ಫೈಂಡ್ ದ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಫಾರ್ 0 to 1, 2 minus x ಫಾರ್ 1 to 2, 0 ಫಾರ್ ಎಕ್ಸ್ ಗ್ರೇಟರ್ ದ್ಯಾನ್ 2. ಹೆಂಗೆ ಮಾಡ್ಬೇಕು ಹೇಳಿ? ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ಗೆ ಫಾರ್ಮುಲಾ ಹೇಳ್ತೀರಾ? ಹೇಳಿ. ಎಫ್ ಸಿ ಆಫ್ ಯುಗೆ ಫಾರ್ಮುಲಾ ಏನು? ಇಂಟಗ್ರಲ್ ಆಫ್ 0 to ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಇಲ್ಲಿ ಎಕ್ಸ್ ವ್ಯಾಲ್ಯೂ 0 to ಇನ್ಫಿನಿಟಿಗೆ ಯಾವ ಥರ ಡಿವೈಡ್ ಆಗಿದೆ? ಒಂದು 0 to 1, ಇನ್ನೊಂದು 1 to 2, ಇನ್ನೊಂದು 2 to ಇನ್ಫಿನಿಟಿ. 0 to 1 ಇದ್ದಾಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ? ಎಕ್ಸ್. 1 to 2 ಇದ್ದಾಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ? 2 to ಇನ್ಫಿನಿಟಿ ಇದ್ದಾಗ 0. ಇದನ್ನ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಸರಿನಾ? ಹೇಳಿ. ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು 0 to ಇನ್ಫಿನಿಟಿನ ಏನಂತ ಬರಿಬೇಕು? ಫಸ್ಟು 0 to 1 ಇಲ್ಲಿ ಇದನ್ನ ತೊಗೋಬೇಕು. ಆವಾಗ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ತೊಗೋಬೇಕು? 0 to 1 ಇದ್ದಾಗ ಎಕ್ಸು, ಕಾಸ್ ಯು ಎಕ್ಸ್ ಡಿ ಎಕ್ಸ್ ಹಂಗೆ ಇಟ್ಕೋಬೇಕು, ಪ್ಲಸ್. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ. ಇಂಟೆಗ್ರಲ್ ಆಫ್ 1 to 2. 1 to 2 ಇದ್ದಾಗ ಎಫ್ ಆಫ್ ಎಕ್ಸ್ ಏನು? 2 minus ಎಕ್ಸ್. 2 minus ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈ ಲಿಮಿಟ್ನ 0 to ಇನ್ಫಿನಿಟಿನ ಯಾವ ಥರ ಮಾಡಬೇಕಂದ್ರೆ ಒಂದು 0 to 1 ತೊಗೋಬೇಕು. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ತೊಗೋಬೇಕು? ಎಕ್ಸು. ಇದು ಹಂಗೆ ಇರಲಿ, ಕಾಸ್ ಯು ಎಕ್ಸ್ ಡಿ ಎಕ್ಸ್, ಪ್ಲಸ್. ಈಗ 1 to 2 ಇಂಟೆಗ್ರಲ್ ಲಿಮಿಟ್ ತೊಗೊಳ್ಳುವಾಗ ಎಫ್ ಆಫ್ ಎಕ್ಸ್ ಏನು ಬರ್ಕೋಬೇಕು? 2 minus ಎಕ್ಸ್. ಯಾಕಂದರೆ 1 to 2 ಇದ್ದಾಗ ಎಫ್ ಆಫ್ ಎಕ್ಸ್ ಏನು? 2 minus ಎಕ್ಸ್. ಕಾಸ್ ಯು ಎಕ್ಸ್ ಡಿ ಎಕ್ಸ್ನ ಹೆಂಗಿದೆ ಹಂಗೆ ಬರ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಹಾಂ, ಹ್ಞೂ, ಲಾಸ್ಟ್ ಟೈಮಲ್ಲಿ 4x ಇತ್ತು. ಹಾಂ, ಅದು 2 to ಇನ್ಫಿನಿಟಿಗೆ ಏನು ಎಫ್ ಆಫ್ ಎಕ್ಸು? ಅದಕ್ಕೆ 0 into ಎನಿಥಿಂಗ್ ಇಸ್ 0, ಅದಕ್ಕೆ ಕವರ್ ಆಗುತ್ತೆ. ಲಾಸ್ಟ್ ಟೈಮಲ್ಲಿ 4 minus ಎಕ್ಸು, 4x into 4 into x ಇತ್ತು, ಇನ್ನೊಂದು 4 minus x ಇತ್ತು ಪ್ರಾಬ್ಲಮಲ್ಲಿ. ಅದು 0 to ಏನಿತ್ತು? 4 ಇದ್ದಿದ್ದಲ್ವಾ? 0 to 1, 1 to 4 ಏನು? ಬಿಡಿ, ತಲೆ ಕೆಡಿಸ್ಕೊಬಿಡಿ. ಗೊತ್ತಾಯ್ತಲ್ವಾ ಇದು? ಈಗ ಹೇಳಿ. ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಈಗ ಇಂಟಿಗ್ರೇಷನ್ ಆಫ್ ಯಾವ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ? ಕಾಸ್ ಎಕ್ಸ್ ಇಂಟು ಕಾಸ್ ಎ ಎಕ್ಸ್ ಡಿ ಎಕ್ಸ್. ಹೇಳಿ. ಬರ್ನೋಲಿಸ್ ರೂಲ್ ಅಪ್ಲೈ ಮಾಡೋದು ಯಾವ ಥರ ಇದಕ್ಕೆ? ಎಕ್ಸ್ ಹಂಗೆ ಇಟ್ಕೋಬೇಕು. ಕಾಸ್ ಎ ಎಕ್ಸ್ಗೆ ಸೈನ್ ಎ ಎಕ್ಸ್ ಬೈ ಎ ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1. ಸೈನ್ ಎ ಎಕ್ಸ್ಗೆ ಎ ಮೈನಸ್ ಕಾಸ್ ಎ ಎಕ್ಸ್ ಬೈ ಎ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಅದೇ ಥರ ಇದಕ್ಕೆ ಫಾರ್ಮುಲಾ 2 minus ಎಕ್ಸ್ಗೆ 2 minus ಎಕ್ಸು. ಹಾಂ, ಇಂಟೆಗ್ರಲ್ ಆಫ್ 2 minus ಎಕ್ಸ್ ಕಾಸ್ ಎ ಎಕ್ಸ್ ಡಿ ಎಕ್ಸ್ ಹೆಂಗೆ ಮಾಡೋದು ಹೇಳಿ? ಹಂಗೆ ಇಟ್ಕೋಬೇಕು. ಕಾಸ್ ಎ ಎಕ್ಸ್ಗೇನು? ಸೈನ್ ಎ ಎಕ್ಸ್ ಬೈ ಎ ಮೈನಸ್ ಡಿಫ್ರೆನ್ಷಿಯೇಷನ್ ಏನು? 0 minus 1 ಸೈನ್ ಎ ಎಕ್ಸ್ ಮೈನಸ್ ಕಾಸ್ ಎ ಎಕ್ಸ್ ಬೈ ಎ ಸ್ಕ್ವೇರ್. ಈ ಡಿಫ್ರೆನ್ಷಿಯೇಷನ್ ನಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ. ಹೆಂಗೆ ಮಾಡ್ತೀರಾ? ಎಕ್ಸ್ ಹಂಗೆ ಇಟ್ಕೊಳ್ಳಿ. ಕಾಸ್ಗೇನು? ಸೈನ್ ಯು ಎಕ್ಸ್ ಬೈ ಯು. ಎ ಅಂದರೆ ಇಲ್ಲಿ ಯು ಇದ್ದಂಗೆ, ಎಕ್ಸ್ ಸೈನ್ ಯು ಎಕ್ಸ್ ಬೈ ಯು ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಸೈನ್ ಯು ಎಕ್ಸ್ ಬೈ ಯುಗೇನು? ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಸ್ಕ್ವೇರ್. ಲಿಮಿಟ್ ಏನು? 0 to 1. ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ ಹೇಳಿ. ಇದನ್ನ ಯಾವ ಥರ ಮಾಡಬೇಕು? 2 minus ಎಕ್ಸ್ನ ಹಂಗೆ ಬರ್ಕೋಬೇಕು. ಕಾಸ್ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಸೈನ್ ಯು ಎಕ್ಸ್ ಬೈ ಯು. ಎ ಅಂದರೆ ಇಲ್ಲಿ ಯು ಇದ್ದಂಗೆ ಮೈನಸ್ 2 minus ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 0 minus 1 ಸೈನ್ ಯು ಎಕ್ಸ್ ಬೈ ಯುಗೆ ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಸ್ಕ್ವೇರ್. ಲಿಮಿಟ್ ಏನು? 1 to 2. ಕರೆಕ್ಟ್ ಅಲ್ವಾ? ಇಲ್ಲಿ ಟೋಟಲ್ ಟರ್ಮ್ಸ್ ಎಷ್ಟಿದೆ? 4 ಟರ್ಮ್ ಇದೆ. ಅರ್ಥ ಆಗ್ತಿದೆಯಲ್ವಾ? ಫಸ್ಟಲ್ಲಿ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು, ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಕ್ಸ್ ರಿಲೇಟೆಡ್ನ ಒಂದು ಕಡೆ ಮಾಡ್ಕೊಳ್ಳಿ, ಬೇರೆದನ್ನೆಲ್ಲ ಆಚೆ ಬರ್ಕೊಳ್ಳಿ. ಎಕ್ಸ್ ಏನೇನಿದೆ? ಎಕ್ಸು ಸೈನ್ ಯು ಎಕ್ಸ್ನ ಒಂದು ಕಡೆ ಮಾಡ್ಕೊಳ್ಳಿ. ಆಚೆ ಯಾವ್ದು ತೊಗೋಬೇಕು?
ಒನ್ ಬೈ ಯುನ ಆಚೆ ತಗೊಳ್ಳಿ. ಹೇಳಿ 1/u ಎಕ್ಸ್ ಸೈನ್ ಯು ಎಕ್ಸ್. ಲಿಮಿಟ್ ಏನು? 0 to 1. ಆಮೇಲೆ ಮೈನಸ್ ಇಂಟು ಮೈನಸ್ 1/u² ಆಚೆ ಬರ್ಕೊಳ್ಳಿ. ಕಾಸ್ ಯು ಎಕ್ಸ್ಗೆ ಲಿಮಿಟ್ ಹಾಕಿ. ಕಾಸ್ ಯು ಎಕ್ಸ್ಗೆ ಲಿಮಿಟ್ ಏನು? 0 to 1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಇಲ್ಲಿ 1/uನ ಆಚೆ ತಗೊಳ್ಳಿ. ಯಾವುದಕ್ಕೆ ಲಿಮಿಟ್ ಹಾಕ್ತೀರಾ? 2 - x. ಹೇಳಿ ಸೈನ್ ಯು ಎಕ್ಸ್ಗೆ ಲಿಮಿಟ್ ಏನು? 1 to 2. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ 1/u² ಆಚೆ ತಗೊಳ್ಳಿ. ಯಾವುದಕ್ಕೆ ಲಿಮಿಟ್ ಹಾಕ್ತೀರಾ? ಕಾಸ್ ಯು ಎಕ್ಸ್ಗೆ 1 to 2 ಹಾಕಿ. ಸರಿನಾ? ಈಗೇನು ಮಾಡ್ಬೇಕು ಹೇಳಿ? ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಹೇಳಿ ಏನು ಹೇಳಿ? ಸೇಮೇ, ಅಲ್ಲಿ ನಂಬರ್ ಮಾತ್ರ ಚೇಂಜ್ ಇದೆ ಅಷ್ಟೇ. ಹಾಂ, ಈಗ ನೋಡಿ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ. ಎಕ್ಸಾಕ್ಟಲ್ಲಿ ಏನಾಗಬೇಕು? 1 ಹಾಕಿದ್ರೆ ಏನಾಗುತ್ತೆ? ಇದು 1 ಸೈನ್ ಯು ಇಂಟು 1 ಅಂದರೆ ಯು ಸೈನ್ ಯು. ಅರ್ಥ ಆಗ್ತಿದೆಯಲ್ವಾ? ಮೈನಸ್ 0 ಸೈನ್ 0. ಸುಮ್ಮನೆ ಬರೀತೀನಿ ನಾನು, ಯಾಕಂದರೆ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅಂತ ಅಷ್ಟೇ. ನೆಕ್ಸ್ಟ್ ಹೇಳಿ ಪ್ಲಸ್ 1/u². ಹೇಳಿ ಕಾಸ್ ಯು ಕಾಸ್ ಯು ಇಂಟು 1 ಅಂದರೆ ಕಾಸ್ ಯು ಮೈನಸ್ ಕಾಸ್ ಯು ಇಂಟು 0 ಅಂದರೆ ಕಾಸ್ 0. ಆಯ್ತಲ್ವಾ? ಇದಕ್ಕೆ ಅಪ್ಲೈ ಮಾಡಿ. ಪ್ಲಸ್ 1/u. ಹೇಳಿ ಎಕ್ಸಾಕ್ಟಲ್ಲಿ 2 ಹಾಕಿದ್ರೆ ಏನಾಗುತ್ತೆ? 2 - 2 ಸೈನ್ 2u. u2 ಅಂದರೆ 2u ಇದ್ದಂಗೆ. ಗೊತ್ತಾಗ್ತಿದೆಯಲ್ವಾ? ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ ಮೈನಸ್, ನೋಡಿ ಎಕ್ಸಾಕ್ಟಲ್ಲಿ 2 ಹಾಕಿದ್ರೆ 2 - 2 ಸೈನ್ u2. ಸೈನ್ u2 ವಿಲ್ ಬಿಕಮ್ ಸೈನ್ 2u ಮೈನಸ್ ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ 2 - 1 ಸೈನ್ ಯು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಮೈನಸ್ 1/u² ಕಾಸ್ u2 ಅಂದ್ರೇನು? ಕಾಸ್ 2u ಮೈನಸ್ ಕಾಸ್ u1 ಅಂದರೆ ಬರೀ ಕಾಸ್ ಯು. ಅರ್ಥ ಆಗ್ತಿದೆಯಲ್ವಾ? ಇದನ್ನ ರಬ್ ಮಾಡ್ತೀನಿ. ಈಗ ಇನ್ನೊಂದು ಸತಿ ಲಿಮಿಟ್ ಅಪ್ಲೈ ಮಾಡೋದನ್ನ ನೋಡ್ಕೊಳ್ಳಿ. 1/u ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ ಏನಾಗುತ್ತೆ? 1 ಸೈನ್ ಯು ಮೈನಸ್ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ 0 ಸೈನ್ 0 ಪ್ಲಸ್ 1/u² ಕಾಸ್ ಯು ಮೈನಸ್ ಕಾಸ್ 0 ಪ್ಲಸ್ 1/u 2 - 2 ಸೈನ್ ಯು ಸೈನ್ 2u ಮೈನಸ್ 2 - 1 ಸೈನ್ ಯು. ಕರೆಕ್ಟ್ ಅಲ್ವಾ? ಇಲ್ಲಿ ಮೈನಸ್ 1/u² ಹಂಗೆ ಇಟ್ಕೊಳ್ಳಿ. ಕಾಸ್ 2u ಮೈನಸ್ ಕಾಸ್ u1 ಅಂದರೆ ಕಾಸ್ ಯು. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಹೇಳಿ ಏನು ಮಾಡಬೇಕೀಗ? ಹಾಂ, ಯುನ ಹಾಂ, ವೆರಿ ಗುಡ್. ಹೇಳಿ 1/uನ ಹಂಗೆ ಇಟ್ಕೊಳ್ಳಿ. ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಏನು? 1/u. ಡೈರೆಕ್ಟಾಗಿ ಮಾಡ್ಬೋದು, ಏನೋ ಪ್ರಾಬ್ಲಮ್ ಇಲ್ಲ. 1 ಇಂಟು ಸೈನ್ ಯು ಏನು? ಸೈನ್ ಯು ಮೈನಸ್ 0 ಸೈನ್ 0 ಅಂದರೆ 0. ನೆಕ್ಸ್ಟ್ ಹೇಳಿ ಪ್ಲಸ್ 1/u² ಕಾಸ್ ಯು ಮೈನಸ್ ಕಾಸ್ 0 ಅಂದರೆ ಏನು? 1 ಕಾಸ್ ಯು ಮೈನಸ್ 1. ನೆಕ್ಸ್ಟ್ ಪ್ಲಸ್ 1/u. ಈಗ ಹೇಳಿ 2 - 2 ಅಂದರೆ ಏನು? 0 ಇಂಟು ಸೈನ್ 2u ಅಂದರೆ 0 ಇಂಟು ಎನಿಥಿಂಗ್ ಈಸ್. ನೆಕ್ಸ್ಟ್ ಮೈನಸ್ 2 - 1 ಅಂದರೆ 1 ಇಂಟು ಸೈನ್ ಯು ಅಂದರೆ ಬರೀ ಸೈನ್ ಯು ಬರೀಲ್ಲ. ಅರ್ಥ ಆಗುತ್ತೆ ಅಲ್ವಾ? ನೆಕ್ಸ್ಟು ಇದನ್ನ ಹಂಗೆ ಬರ್ಕೊಳ್ಳಿ. ಹೇಳಿ ಮೈನಸ್ 1/u² ಕಾಸ್ 2u ಮೈನಸ್ ಕಾಸ್ ಯು. ಈಗ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಅರ್ಥ ಆಗ್ತಿದೆಯಲ್ವಾ? 1/u ಇಂಟು ಸೈನ್ ಯು ಅಂದರೆ ಏನು? ಸೈನ್ u/u. ಇದು 0 ಬಿಟ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಸೈನ್ ಯು ಮೈನಸ್ 0 ಅಂದರೆ ಬರೀ ಸೈನ್ ಯು ಉಳಿದಿರುತ್ತೆ. ನೆಕ್ಸ್ಟು 1/u² ಇಂಟು ಕಾಸ್ ಯು ಅಂದರೆ ಇದನ್ನ ಹಿಂಗೆ ಮಾಡಬೇಕಂದ್ರೆ 1 ಇಂಟು ಕಾಸ್ ಯು ಅಂದರೆ ಕಾಸ್ ಯು u² ಪ್ಲಸ್ ಇಂಟು ಮೈನಸ್ 1 ಇಂಟು 1 ಅಂದರೆ 1/u². ಇದು 0 ಬಿಟ್ಬಿಡಿ. ಪ್ಲಸ್ ಇಂಟು ಮೈನಸ್ 1 ಇಂಟು ಸೈನ್ ಯು ಅಂದರೆ ಸೈನ್ u/u. ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ 2u/u
ಯು ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಕಾಸ್ ಯು ಬೈ ಯು ಸ್ಕ್ವೇರ್. ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಹೇಳಿ. ಸರ್ ಕಾಸ್ ಸೈನ್ ಯು ಬೈ ಯು ಕ್ಯಾನ್ಸಲ್ಲ, ಅಷ್ಟೇ ಅಲ್ವಾ. ಈಗ ಕಾಸ್ ಯು ಬೈ ಯು ಸ್ಕ್ವೇರ್ ಕಾಸ್ ಯು ಬೈ ಸ್ಕ್ವೇರ್ ಎರಡೂ ಪ್ಲಸ್ ಇದೆ. 1 + 1 ಅಂದರೆ 2 ಹೇಳಿ. 2 ಕಾಸ್ ಯು ಬೈ ಯು ಸ್ಕ್ವೇರ್, ಆಮೇಲೆ ಉಳಿಯೋದೇನು -1 ಬೈ ಯು ಸ್ಕ್ವೇರ್, ಆಮೇಲೆ 2 ಯು ಬೈ ಯು ಸ್ಕ್ವೇರ್. ಎಲ್ಲ ಸೇಮ್ ಇದೆಯಲ್ವಾ, ಏನಿದೆ ಯು ಸ್ಕ್ವೇರ್ ಇದೆ. ಅದಕ್ಕೆ ಏನು ಮಾಡಬೇಕು ಈಗ, ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು 2 ಕಾಸ್ ಯು -1 ಮೈನಸ್ ಕಾಸ್ 2 ಯು ಬೈ ಯು ಸ್ಕ್ವೇರ್. ಇಷ್ಟೇ ಫೈನಲ್. ಗೊತ್ತಾಯ್ತಲ್ವಾ ಎಂಡ್ ಮಾಡಲ ಅದನ್ನ. ಥ್ಯಾಂಕ್ ಯು.